ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ಆಕ್ರೋಶದ ಕಟ್ಟೆ ಒಡೆದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸೌಮ್ಯವಾಗಿರುತ್ತೆ. ಒಂದ್ಸರಿ ಜನಾಕ್ರೋಶ ಎದ್ದೆ, ಹಾಗಾಗಿ ಸರ್ಕಾರ ಬೀಳುವ ಹಂತಕ್ಕೆ ಜನಾಕ್ರೋಶವನ್ನ ಯಾರೂ ತೆಗೆದುಕೊಂಡು ಹೋಗಬಾರ್ದು. ಹಾಗಾಗಿ ನ್ಯಾಯ ಕೊಡಿ. ನೋಡಿ, ಮಾಧುಸ್ವಾಮಿ ಅವರು ವರದಿ ಕೊಟ್ಟು ಹತ್ತತ್ರ 28 ತಿಂಗಳಾಯ್ತು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 1 ವರ್ಷ ಕಳೀತು. ಈ ಸರ್ಕಾರ ಬಂದು ಅವರು ಪ್ರಣಾಳಿಕೆ ಹೇಳಿದ್ದಾರೆ, ನಾವು ಅನುಷ್ಠಾನ ಮಾಡಿದ್ವಿ. ಮಾಧುಸ್ವಾಮಿ ಅವರು ವರದಿ ಬರೀ ಹೇಳಿದ್ದಲ್ಲ, ಅದನ್ನ ಅನುಷ್ಠಾನಕ್ಕೆ ತಂದಿದ್ವಿ. ಇದರ ನಡುವೆ ವಿಳಂಬ ಮಾಡದೆ ಸಾಮಾಜಿಕ ನ್ಯಾಯ ಕೊಡಬೇಕು. ಒಳ ಮೀಸಲಾತಿ ಅನ್ನೋದು ಒಂದು ಸಾಮಾಜಿಕ ನ್ಯಾಯ ಹಾಕಬೇಕು ಅನ್ನೋದು ಸಂವಿಧಾನದ ಆಶಯ. ಒಳ ಮೀಸಲಾತಿಯು ಕೂಡ ಸಂವಿಧಾನದ ಆಶಯವನ್ನ ಎತ್ತಿಡಿತಕ್ಕಂಥ ಒಂದು ಅಂಶ. ಇದಕ್ಕೆ ಹೋರಾಟದ ದಾರಿ ಹಿಡಿಬೇಕಾಗಿಲ್ಲ. ವಿವೇಚನೆ ಇರುವಂತ ನೇತೃತ್ವ ಇದ್ರೆ ಯಾರು ಹೋರಾಟ ಮಾಡಬೇಕ. ಕಣ್ಣಿದ್ದು ಕುರುಡ್ರಂತೆ, ಕಿವಿ ಇದ್ದು ಕಿವಿಡ್ರಂತೆ, ಬಾಯಿ ಇದ್ದು ಮೂಕರಂತೆ ವರ್ತಿಸ್ತಾರೆ. ಆಗ ಅವರಿಗೆ ಕಣ್ಣು ತೆರೆಸೋದಕ್ಕೆ, ಅವರಿಗೆ ಕೇಳುವಂತೆ ಮಾಡೋದಕ್ಕೆ, ಅವರು ಬಾಯಿ ಬಿಟ್ಟು ನುಡಿಯುವಂತೆ ಮಾಡೋದಕ್ಕೆ ಹೋರಾಟದ ದಾರಿದ ನೀವೆಲ್ಲರೂ ಮಾಡ್ತಿರೋದು ಕೂಡ ಕಣ್ಣಿದ್ದು ಕೂಡ್ರಂತೆ ವರ್ತಿಸುವವರಿಗೆ ಕಣ್ಣು ಬಿಟ್ಟು ನೋಡಿ ನ್ಯಾಯ ಕೊಡಿ ಎನ್ನುವಂತ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳು ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ವರದಿಯನ್ನ ಜಾರಿ ಮಾಡಬೇಕು ಅಂತ ಒಂದು ಒತ್ತಾಸೆಯನ್ನ ಹೊಂದಿದ್ದಾರೆ. ಅದರ ಮೂಲಕ ಇಡೀ ಸಮಾಜದಲ್ಲಿರ್ತಕ್ಕಂತಹ 101 ಜಾತಿಗಳಿಗೂ ಕೂಡ ಸಮಾನಾಂತರ ನ್ಯಾಯ ಸಿಗಬೇಕು ಅಂತ ಒಂದು ಅಂತಃಕರಣವನ್ನು ಮಾದಿಗ ಸಮುದಾಯ ಹೊಂದಿದೆ. ಅದಕ್ಕಾಗಿ ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದ್ದೇವೆ. ಇದು ನ್ಯಾಯಯುತವಾದ ಬೇಡಿಕೆ. 1/8/2024 ಸರ್ವೋಚ್ಚ ನ್ಯಾಯಾಲಯವು ಕೂಡ ಇದೇ ಮಾತನ್ನ ಹೇಳಿದೆ. ಬಲ್ಲಾಢ್ಯರೇ ಇದನ್ನ ತಿನ್ಕೊಂಡು ಬಂದಿದ್ರೆ ಸಾಕಾಗಲ್ಲ. ಎಲ್ಲ ಸಮಾಜದವರೆಗೂ ಕೂಡ ಒಂದು ನ್ಯಾಯ ದೊರಕಬೇಕಾದ್ರೆ ಒಳ ಮೀಸಲಾತಿ ಅನಿವಾರ್ಯ. ಅದನ್ನ ಮಾಡ್ಲಿಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ ಅನ್ನೋ ಒಂದು ಅಂಶವನ್ನ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಅದರ ಮೂಲಕ 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಆಶಯಗಳೇನಿದೆ ಅದನ್ನ ದೊರಕಿಸ್ಕೊಡುವಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅನ್ನೋ ಒಂದು ಒತ್ತಾಯ ಮತ್ತೆ ಆಗ್ರಹವನ್ನ ಮಾಡ್ಲಿಕ್ಕೆ ನಾವು ಇವತ್ತು ಸುಮಾರು 1000 ಜನ ಸೇರಿದ್ದೇವೆ. ಇದ್ರ ಮೂಲಕ ತಮ್ಮ ಮೂಲಕ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಈ ಸಮಾಜದ 30 ವರ್ಷಗಳ ಹೋರಾಟದ ಫಲವನ್ನ ಏನಿದೆ, ಇವತ್ತು ನಿಮ್ಮ ಮುಂದೆ ವರದಿ ಏನಿದೆ, ನಾಗಮೋಹನ್ ದಾಸರ ವರದಿಯನ್ನ ಒಪ್ಕೋಬೇಕು. ನಿಮ್ ಮುಂದೆ ಬರ್ತಕ್ಕಂಥ ಸಂಪುಟ ಸಭೆಯಲ್ಲಿ 16ನೇ ತಾರೀಕು ಅದನ್ನ ಒಪ್ಕೊಂಡು ಈ ಸಮುದಾಯಕ್ಕೆ, ವಿಶೇಷವಾಗಿ ಮಾದಿಗ ಮತ್ತು ಇದರ ಸಂಬಂಧಿತ ಜಾತಿಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತ ನಾನು ತಮ್ಮ ಮೂಲಕ ಆಗ್ರಹವನ್ನು ಪಡಿಸುತ್ತಿದ್ದೇನೆ. ಜೈ ಭಾರತ್. ನಾನು ವೆಂಕಟೇಶ್ ದೊಡ್ಡೇರಿ ಅಂತ ರಾಜ್ಯದಲ್ಲಿ ಹೈಕೋರ್ಟ್ ನಲ್ಲಿ ವಕೀಲನಾಗಿ ಕೆಲಸ ಮಾಡ್ತಿದ್ದೇನೆ. ಈ ಸಮಾಜದ ಒಂದು ಸೇವೆಯನ್ನು ಮಾಡ್ಲಿಕ್ಕಂತ ಒಂದು ಅವಕಾಶ ಸಿಕ್ಕಿದೆ. ನಾನು ಮಾಜಿ SC/ST ಕಮಿಷನ್ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಧನ್ಯವಾದಗಳು. ಸರಿ ಬಂತ. ಒಳ ಮೀಸಲಾತಿ ಆಗಬೇಕು. ವಿಶೇಷವಾಗಿ 30 ವರ್ಷಗಳಿಂದ ಮಾದಿಗರು ವಂಚಿತರಾಗಿದ್ದಾರೆ. ಅಧಿಕಾರ ಮತ್ತು ಅವಕಾಶ, ಉದ್ಯೋಗ ಎಲ್ಲದಕ್ಕೂ ವಂಚಿತರಾಗಿದ್ದಾರೆ. ಒಳ ಮೀಸಲಾತಿ ಆಗ್ಬೇಕಂತೇಳಿ ಅನೇಕ ತರದ ಹೋರಾಟಗಳು, ಬೆತ್ತಲೆ ಮೆರವಣಿಗೆ, ಕೇಸ್ ಹಾಕ್ಸ್ಕೊಂಡಿದ್ವಿ. ಎಲ್ಲಾ ತರದ ಹೋರಾಟಗಳು ಆಗೋಗ್ಬಿಡೋದು. ನಮಗೂ ಕೂಡ ಅಲ್ಲ ಸುಸ್ತಾಗೋಗ್ಬಿಟ್ಟಿದೆ. ಆದ್ರೂ ಬಿಡೋದಿಲ್ಲ ನಾವು. ಇಷ್ಟಕ್ಕೆ ಈ ಕಾರಣ ಸುಸ್ತಾಗಿದೆ ಅಂದ ತಕ್ಷಣ ಬಿಡೋದಿಲ್ಲ ನಾವು. ಫೈನಲ್ ಡಿಸಿಷನ್ ಇದು. ಮಾಡು ಇಲ್ಲವೇ ಮಡೆ. ನಾವು ಏನ್ ಬೇಕಾದ್ರೂ ನಾಳೆ 16ನೇ ತಾರೀಕು ಅವ್ರು ಏನಾದ್ರು ತೀರ್ಮಾನ ಸರಿಯಾದ ಕ್ರಮವಾಗಿ ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿಲ್ಲ ಅಂದ್ರೆ 100ಕ್ಕೆ 100ರಷ್ಟು ಬೆಂಕಿ ಹಚ್ತಾರೆ. ಜನ ಸುಟ್ಟು ಹಾಕ್ತಾರೆ. ತಾಲೂಕು ಆಫೀಸ್, ಜಿಲ್ಲಾ ಆಫೀಸ್ಗಳು ಬೀಗ ಹಾಕ್ತಾರೆ. ಎಲ್ಲ ಅಸಹಕಾರ ಚಳವಳಿನ ನಾವು ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಸರ್ಕಾರ ಯಾವ ರೀತಿ ಇದು ಅಂದ್ರೆ, ನೀವು ಪ್ರತಿ ಸಲ ನೀವು ಏನೋ ಒಂದು ಜಾರಿ ತಗೊಂಡ್ಬರ್ತಾ ಇದ್ರ ಅವರು ಕ್ರಮ ಕೈಗೊಳ್ತಾನೆ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈ ಸಲ ನೀವು ಮುಂದುವರಿಬೇಕು ಅಂತ ನೋಡ್ತಾ ಇದ್ರ. 16ನೇ ತಾರೀಕು ಅವ್ರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಈ ರೀತಿ ಮಾಡ್ತೇವೆ, ಆ ರೀತಿ ಮಾಡ್ತೇವೆ ಅಂತ ನೀವು ಹೇಳ್ತಾ ಇದ್ರ. ಸೊ ಅವರು ಯಾವ ರೀತಿನೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ನೀವು ನಡೆ ಯಾವ ರೀತಿ ನಿಮ್ದು ಉಗ್ರ ಹೋರಾಟ ಇರ್ತದೆ,
ಅಥವಾ ನಿಮ್ಮ ಮಾತಲ್ಲಿ ರೈಲ್ ಬರೋ ಚಳವಳಿ ಮಾಡ್ತೀವಿ, ಬೆಂಕಿ ಹಚ್ತೀವಿ, ಏನ್ ಬೇಕಾದ್ರೆ ಅನಾಹುತಗಳನ್ನು ನಮ್ಮ ಸಮಾಜ ಹುಚ್ಚೆದ್ದು ಕುಣಿತಾರೆ. ಇವಾಗ ಸಹನೆ ಕಟ್ಟೆ ಹೊಡೆದೋಗ್ಬಿಟ್ಟಿದೆ ನಮ್ದು ಸಮಯ. ಯಾಕಂದ್ರೆ 30 ವರ್ಷಗಳಿಂದ ನೌಕರಿ ಇಲ್ದಂಗೆ ಬಳಲ್ತಾ ಇದಾರೆ ನಮ್ಮ ಮಕ್ಕಳು, ನಿರುದ್ಯೋಗಿಗಳಾಗಿದ್ದಾರೆ. ಯಾಕಂದ್ರೆ ಸಬಲರ ಮುಂದೆ ನಾವು ಪೈಪೋಟಿ ಮಾಡೋದು ತುಂಬಾ ಕಷ್ಟ. ನಾವು ತುಂಬಾ ಬಡವರು, ಅನಕ್ಷರಸ್ಥರು ನಮ್ಮ ಸಮಾಜದಲ್ಲಿ ಇರೋದ್ರಿಂದ ಅವರು ವಂಚಿತರಾಗಿದ್ದಾರೆ. ಅವರು ಇನ್ನೊಂದು 30 ವರ್ಷಗಳಿಂದ ಅವಕಾಶಗಳು ಸಿಕ್ಕಿದ್ರೆ ಸುಮಾರು ನಮಗೆ ಎಷ್ಟು ಪಾಲ್ ಸಿಗ್ಬೇಕಾಗಿತ್ತು ಯೋಚನೆ ಮಾಡಿ. ಎಲ್ಲದರಿಂದ ಅವಕಾಶ ಉಂಟು. ಹಂಗಾಗಿ ನಾವು ಸಹನೆ ಕಟ್ಟೆ ಹೊಡೆದೋಗಿದೆ, ಉಗ್ರ ರೂಪವನ್ನು ತಾಳಿ ಹೋರಾಟವನ್ನ ಮಾಡ್ತಾರೆ ನಮ್ಮ ಸಮಾಜದವರು. ಸರ್ಕಾರ ಗೆಲ್ಲುತ್ತೆ ಸರ್, ಆಯ್ತು ಮುಂದುವರಿತದೆ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಆಶ್ವಾಸನೆಯನ್ನು ಕೂಡ ತರ ನಿಮ್ಗೆ ಒಪ್ಪಿಸಿ ಆಮೇಲೆ ತಿರ್ಗಾ ಇದೇ ರೀತಿ ಮಾಡ್ತಾರೆ. ಆವಾಗ ಅದು ನಮಗೆ ಅರ್ಥವಾಗಿದೆ. ನಮ್ಗೆ ಏನಂದ್ರೆ 8ನೇ ತಾರೀಕು ಮಾಡ್ತೀವಿ ಹೇಳಿದಂತವ್ರು 16ಕ್ಕೆ ಮುಂದೂಡಿದ್ರು. 16ರೊಳಗಡೆ ಯುದ್ಧ ಮಾಡ್ಸಕ್ ಶುರು ಮಾಡಿದ್ದಾರೆ. ಬೇರೆ ಕಡೆಯಿಂದ ನಮ್ಮ ಮೇಲೆ ಹಗ್ಗ ಜಗ್ಗಾಟ ಕಾಲುವೆ ಕೆಲಸವನ್ನು ಮಾಡ್ತಾ ಇದಾರೆ. ನಮ್ಗೆ ಅರ್ಥ ಆಗಿದೆ. ಈಗ ನಾವು ಅದಕ್ಕೆ ಯಾರಿಗೂ ಉತ್ತರ ಕೊಡೋದಿಲ್ಲ. ನಮ್ಮ ಪಾಲು ನಾವು ಕೇಳ್ತಿದ್ದೇವೆ. ಯಾರಿಗೂ ಮಾಡ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ನಮ್ಮ ಸಮಾಜಕ್ಕೆ ಬರ್ಬೇಕಾದ ಪಾಲನ್ನು ನಮಗ್ ಕೊಡಿ, ಉಳಿದು ಏನಾದ್ರು ಮಾಡ್ಕೊಳ್ಳಿ. ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ನೀವೇನ್ ಹೇಳ್ತೀರಿ ಅದನ್ನ ಬದ್ಧತೆಯನ್ನ ಉಳಿಸ್ಕೊಳ್ಳಿ. ಇಲ್ಲ ನಮ್ಮ ಸಮುದಾಯನ ಕೆಳಕನ್ನು ಉಳ್ಕೋಬೇಡಿ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ 100% ಪೆಟ್ ತಿಂತೀರಾ ನೀವು. ನಮ್ಮ ಸಮಾಜದಿಂದ 40 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇದೆ. ನಾವು ಯಾರೋ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ನಾವು ಕಡಿಮೆ ಇಲ್ಲ ಸ್ವಾಮಿ. 40 ಲಕ್ಷಕ್ಕಿಂತ ಹೆಚ್ಚು ಜನ ನಾವಿದೀವಿ. ಆದಿ ಕರ್ನಾಟಕ ಗುಂಪಿಗೆ 10 ಲಕ್ಷ ಜನ ಸೇರಿಸಿದ್ರು. ನಮ್ಮ ಸಮಾಜದವರು ಮನೆ ಬಾಡಿಗೆ ಮತ್ತೊಂದು ಸಿಗಲ್ಲ ಅನ್ನೋ ಕಾರಣಕ್ಕೆ ಜಾತಿ ಸುಳ್ಳು ಹೇಳ್ಕೊಂಡು ಇದಾರೆ, ವಾಸ ಮಾಡ್ತಾರೆ. ಅವರು ಬಹಿರಂಗ ಹೇಳಕ್ಕಾಗಲ್ಲ, ಮನೆ ಬಿಡಿಸ್ಬಿಡ್ತಾರೆ ಅಲ್ಲಿ. ಆ ಕಾರಣದಿಂದ ಅವರು ಸಂಕುಚಿತ ಮನೆ ಭವನದಿಂದ 10 ಲಕ್ಷ ಜನ ಆದಿ ಕರ್ನಾಟಕ ಅಂತಲೇ ಬರ್ಸಿದ್ರು. ಅವ್ರು ನಮ್ಮ ಗುಂಪಿಗೆ ಸೇರಿದ 48ರಿಂದ 50 ಲಕ್ಷ ಸಮುದಾಯ ಮಾಲಿಗೆ ಒಂದೇ ಸಮಾಜ ಆಗುತ್ತೆ ಸರ್. ಇದನ್ನ ಅರ್ಥ ಮಾಡ್ಕೊಂಡು ನಿಮಗೆ ಬೇಕಾ ಬರೇ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ನಮ್ಮನ್ನ ತುಳಿದಾಕ್ಬೇಡ್ರಿ. ನಮಗೂ ಅವಕಾಶ ಕೊಡ್ರಿ, ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಕೊಡ್ರಿ. ನಮ್ಮ ಮಕ್ಕಳು ಉದ್ಧಾರ ಆಗ್ಲಿ, ನಮ್ಮ ಮಕ್ಕಳು ನೌಕರಿಗೆ ಹೋಗ್ಲಿ, ನಮ್ಮ ಮಕ್ಕಳು ಶಿಕ್ಷಣವಂತರಾಗ್ಲಿ ಅಂತ ಹೇಳಿ ನಾವು ಒತ್ತಾಯ ಇವರಿಗೆ ಮನವರಿಕೆ ಮಾಡ್ಕೊಳಕ್ ಇಷ್ಟಪಡ್ತೀವಿ ಸರ್. ತಮ್ಮ ಪರಿಚಯ ಸರ್? ಸರ್ ಆಲೂರು ನಿಂಗರಾಜ್, ದಾವಣಗೆರೆ, ಮಾದಿಗ ಸಮಾಜದ ಮುಖಂಡರು.